ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಯುವಕನಿದ್ದ. ಅವನು ತುಂಬಾ ಚುರುಕಾಗಿದ್ದರೂ ಒಂದು ದೊಡ್ಡ ದುರ್ಬಲತೆ ಇತ್ತು. ಅವನು ತಕ್ಷಣ ಫಲಿತಾಂಶ ಬೇಕೆಂದು ಬಯಸುತ್ತಿದ್ದ. ಕಷ್ಟಪಟ್ಟು ಕೆಲಸ ಮಾಡುವುದಕ್ಕಿಂತ ಬೇಗ ಹಣ ಗಳಿಸುವ ದಾರಿ ಹುಡುಕುತ್ತಿದ್ದ. ಒಂದು ದಿನ ಹಳ್ಳಿಯ ಅಂಚಿನಲ್ಲಿ ವಾಸಿಸುತ್ತಿದ್ದ ವೃದ್ಧ ಕೃಷಿಕ ಶ್ರೀನಿವಾಸರನ್ನು ಭೇಟಿ ಮಾಡಿದ. ಅವರ ಹೊಲದಲ್ಲಿ ಹಸಿರು ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿತ್ತು. ರಾಘವ ಕೇಳಿದ, ತಾತ, ನಿಮ್ಮ ಬೆಳೆ ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ರಹಸ್ಯ ಏನು? ಶ್ರೀನಿವಾಸರು ನಗುತ್ತಾ ಹೇಳಿದರು, ರಹಸ್ಯ ಒಂದೇ, ನಂಬಿಕೆ ಮತ್ತು ಸಹನೆ. ಅವರು ರಾಘವನಿಗೆ ಒಂದು ಚಿಕ್ಕ ಮಾವಿನ ಬೀಜ ಕೊಟ್ಟು, ಇದನ್ನು ನೆಟ್ಟು ಪ್ರತಿದಿನ ನೀರು ಹಾಕು. ಒಂದು ದಿನ ಇದು ದೊಡ್ಡ ಮರವಾಗುತ್ತದೆ ಎಂದರು. ರಾಘವ ಬೀಜವನ್ನು ತನ್ನ ಮನೆಯ ಮುಂದೆ ನೆಟ್ಟ. ಮೊದಲ ದಿನ ನೀರು ಹಾಕಿದ. ಎರಡನೇ ದಿನವೂ ಹಾಕಿದ. ಆದರೆ ಒಂದು ವಾರ ಕಳೆದರೂ ಯಾವುದೇ ಚಿಗುರು ಕಾಣಿಸಲಿಲ್ಲ. ಅವನು ಕೋಪಗೊಂಡು, ಈ ಬೀಜದಲ್ಲಿ ಏನೂ ಶಕ್ತಿ ಇಲ್ಲ ಎಂದು ಗುನುಗಿದ. ಅಷ್ಟರಲ್ಲಿ ಶ್ರೀನಿವಾಸರು ಅಲ್ಲಿಗೆ ಬಂದರು. ಏನು ರಾಘವ, ಬೇಸತ್ತು ಹೋಗಿದ್ದೀಯಾ ಎಂದು ಕೇಳಿದರು. ರಾಘವ ಉತ್ತರಿಸಿದ, ತಾತ, ನಾನು ಪ್ರತಿದಿನ ನೀರು ಹಾಕ್ತಿದ್ದೀನಿ. ಆದರೂ ಏನೂ ಆಗುತ್ತಿಲ್ಲ. ಶ್ರೀನಿವಾಸರು ನಿಧಾನವಾಗಿ ಮಣ್ಣನ್ನು ತೋರಿಸಿ ಹೇಳಿದರು, ನೀನು ಮೇಲ್ನೋಟಕ್ಕೆ ಏನೂ ಕಾಣುತ್ತಿಲ್ಲ, ಆದರೆ ಒಳಗೆ ಬೇರುಗಳು ಬೆಳೆದು ಬರುತ್ತಿವೆ. ಮರವು ಮೊದಲು ತನ್ನ ಬೇರುಗಳನ್ನು ಬಲಪಡಿಸಿಕೊಳ್ಳುತ್ತದೆ. ನಂತರವೇ ಅದು ಮೇಲಕ್ಕೆ ಬೆಳೆಯುತ್ತದೆ. ಆ ಮಾತು ರಾಘವನ ಮನಸ್ಸಿಗೆ ತಟ್ಟಿತು. ಅವನು ಮತ್ತೆ ನಂಬಿಕೆಯಿಂದ ಪ್ರತಿದಿನ ನೀರು ಹಾಕಲು ಆರಂಭಿಸಿದ. ದಿನಗಳು ತಿಂಗಳಾದವು. ಒಂದು ಬೆಳಗ್ಗೆ ಅವನು ನೋಡಿದಾಗ ಸಣ್ಣ ಹಸಿರು ಚಿಗುರು ಮಣ್ಣನ್ನು ಚಾಚಿಕೊಂಡು ಹೊರಬಂದಿತ್ತು. ರಾಘವ ಸಂತೋಷದಿಂದ ಕಣ್ಣೀರಿಟ್ಟ. ಅವನಿಗೆ ಅರ್ಥವಾಯಿತು, ಪ್ರತಿಯೊಂದು ದೊಡ್ಡ ಫಲಿತಾಂಶಕ್ಕೂ ಸಮಯ ಬೇಕು. ತಕ್ಷಣ ಸಿಗದಿದ್ದರೂ ನಂಬಿಕೆ ಮತ್ತು ಸಹನೆಯಿಂದ ಮಾಡಿದ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ವರ್ಷಗಳು ಕಳೆದವು. ಆ ಮಾವಿನ ಮರ ದೊಡ್ಡದಾಗಿ ಬೆಳೆದು ಹಳ್ಳಿಯವರಿಗೆ ನೆರಳು ಮತ್ತು ಸಿಹಿ ಹಣ್ಣುಗಳನ್ನು ನೀಡಿತು. ರಾಘವ ಈಗ ಯಶಸ್ವಿ ಕೃಷಿಕನಾಗಿದ್ದ. ಯಾರಾದರೂ ಬೇಗ ಯಶಸ್ಸು ಬೇಕೆಂದು ಹೇಳಿದರೆ ಅವನು ಆ ಮರವನ್ನು ತೋರಿಸಿ ಹೇಳುತ್ತಿದ್ದ, ಮೊದಲು ಬೇರು ಬಲವಾಗಬೇಕು, ನಂತರವೇ ಫಲ ಸಿಗುತ್ತದೆ. ನೀತಿ: ಸಹನೆ ಮತ್ತು ನಂಬಿಕೆಯಿಂದ ಮಾಡಿದ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ತಕ್ಷಣದ ಫಲಿತಾಂಶವಿಲ್ಲದಿದ್ದರೂ ಒಳಗೆ ಬೆಳವಣಿಗೆ ನಡೆಯುತ್ತಲೇ ಇರುತ್ತದೆ. ನಂಬಿಕೆಯ ಮರ. ನಮ್ಮಲ್ಲಿ ಮೊದಲು ತಾಳ್ಮೆ ಇರಬೇಕು, ಆಗಲೇ ಸುಂದರ ಬದುಕು ಕಾಣುವುದು.